ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಕುಚ್ಚು ಹಾಕೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದಕ್ಕೆ ಡಬಲ್ ಕಲರ್ ಇದೆ, ಜೊತೆಗೆ ಗೋಲ್ಡ್ ಕಲರ್ ಇದೆ. ಈ ಮೂರೂ ಕಲರನ್ನು ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ನಾವು ಬೇಬಿ ಕುಚ್ಚನ್ನು ಹಾಕೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮತ್ತು ಇದರಲ್ಲಿ ಇನ್ನೇನು ವಿಶೇಷ ಅಂತಂದರೆ, ಬೇಬಿ ಕುಚ್ಚು ಹಾಕೋಕ್ಕೂ ಮೊದಲು ನಾವು ಏನೆಲ್ಲ ತಿಳ್ಕೊಬೇಕಾಗತ್ತೆ ಅನ್ನೋದನ್ನು ಫಸ್ಟು ನೀವು ತಿಳ್ಕೊಬೇಕಾಗತ್ತೆ. ಫಸ್ಟು ನಾವು ಇದನ್ನು ಜಿಗ್ಜಾಗ್ ಮಾಡಿಟ್ಕೋಬೇಕು. ಇಟ್ಕೊಂಡಿದ್ದಾದಮೇಲೆ ನಾವು ಎಷ್ಟು ಕಲರನ್ನು ಯೂಸ್ ಮಾಡ್ತೀವಿ ನೋಡಿ, ಅಷ್ಟು ಕಲರ್ ದಾರನ ನಾನು 157 ದಾರನ ಸುತ್ತಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಲೆಂತಿಯಾಗಿ ಸುತ್ತಿಟ್ಕೊಂಡಿದ್ದೀನಿ. ಸುತ್ತಿಟ್ಕೊಂಡು ಇದಕ್ಕೆ ಫ್ಯಾಬ್ರಿಕ್ ಗ್ಲೋ ಬರುತ್ತೆ ನೋಡಿ, ಅದನ್ನು ಹಾಕಿ ಇದನ್ನೇ ಸೂಜಿ ರೀತಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇದನ್ನ ಮೂತಿಯಿಂದ ನಾವು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಿಂಗೆ ಮಾಡೋದ್ರಿಂದ ಇಷ್ಟೂ ದಾರನೂ ನಾವು ಈಗ ಸಣ್ಣದಕ್ಕೆ ತಗೊಂಡ್ರೆ ಕುಚ್ಚು ಸಣ್ಣ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಇಷ್ಟೂ ದಾರನೂ ಸೂಜಿ ಒಳಗಡೆ ಹಾಕೋದಕ್ಕೆ ಹಿಂಸೆ ಆಗುತ್ತೆ. ಹಂಗಾಗಿ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಜೊತೆಗೆ ಐರನ್ ಮಾಡಿ ಇಟ್ಕೋಬೇಕು. ನೋಡಿ, ಐರನ್ ಮಾಡಿದ್ರೆ ಈ ರೀತಿ ಬರುತ್ತೆ, ಶೈನಿಂಗ್ ಬರುತ್ತೆ ಮತ್ತು ಸ್ಟ್ರೈಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನಾನು 3 ಕಲರ್ ದಾರನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇದು ಎಷ್ಟು ಬೇಕಾಗತ್ತೆ, ಫಸ್ಟು ಇದಿಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೋಡ್ತಿದ್ದೀರಾ, ಕಾಣಿಸ್ತಿದೆಯಾ? ಇಷ್ಟನ್ನು ಇಟ್ಕೊಂಡಾಗ ನೋಡಿ, ಇಷ್ಟನ್ನು ಇಟ್ಕೊಂಡಿದ್ದೀನಿ ನಾನು. 3 ಕಲರಲ್ಲೂ ಇಟ್ಕೊಂಡಿದ್ದೀನಿ. ಈ 3 ಕಲರನ್ನು ನಾನು ಈಗ ಯಾವ ರೀತಿ ಇದಕ್ಕೆ ಹಾಕ್ತೀನಿ ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ನಾನು ಈ ಕಲರನ್ನು ಯೂಸ್ ಮಾಡ್ಕೋತೀನಿ. ಕಾಂಟ್ರಾಸ್ಟಲ್ಲಿ ಇರೋದ್ರಿಂದ ಈ ಕಲರನ್ನು ಯೂಸ್ ಮಾಡ್ಕೋತೀನಿ. ಇದಕ್ಕೆ ನಾನು ಒಂದು ಸೂಜಿ ಆಗ್ಬೋದು ಅಥವಾ ದಬ್ಳ ಇರುತ್ತೆ ನೋಡಿ, ಅದನ್ನು ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಇಲ್ಲಿಗೆ ನಾನು ಇದನ್ನು ಈ ರೀತಿ ಚುಚ್ಕೋತೀನಿ. ನೋಡಿ, ಈ ರೀತಿ ಚುಚ್ಕೊಳ್ಳೋದ್ರಿಂದ ನಮಗೆ ಸೂಜಿ ಅವಶ್ಯಕತೆ ಬರಲ್ಲ. ಈ ರೀತಿ ಹಾಕ್ಕೊಂಡು ಅದ ನಂತರ ಏನು ಮಾಡಬೇಕು, ಇದನ್ನು ಒಳಗಡೆಯಿಂದ ನೋಡಿ ಈ ರೀತಿ ನೋಡಿ, ಈ ಹೋಲ್ ಏನಿದೆಯಲ್ಲ, ಹೋಲ್ ಒಳಗೆ ಇದನ್ನು ಸೇರಿಸ್ಕೊಂಡ್ರೆ ನಮಗೆ ಸೂಜಿ ಅವಶ್ಯಕತೆನೇ ಬರೋದಿಲ್ಲ. ಇಷ್ಟು ಈಸಿಯಾಗಿ ತೋರಿಸ್ತೀನಿ ನೋಡಿ. ನೋಡಿ, ಇದನ್ನು ಈ ರೀತಿ ಒಳಗಡೆಯಿಂದ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ರೆ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ. ನೋಡಿ, ಈ ರೀತಿ ಎಳ್ಕೊಳ್ಳೋದು. ನಾವು ಐರನ್ ಮಾಡಿರೋದ್ರಿಂದ ಇಷ್ಟು ಚೆನ್ನಾಗಿ ಬರುತ್ತೆ ಇದು. ಇಲ್ಲಾಂದರೆ ಒಂದೊಂದು ಎಳೆನೂ ಒಂದೊಂದು ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಐರನ್ ಮಾಡಿ ಇಟ್ಕೊಂಬಿಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಮಗೆ ಎಷ್ಟು ಲೆಂತ್ ಬೇಕು ನೋಡ್ಕೋಬೇಕು. ನೋಡಿ, ಈ ರೀತಿ ಎಷ್ಟು ಲೆಂತ್ ಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಈ ವಿಡಿಯೋದಲ್ಲಿ ಇನ್ನೊಂದು ಮೆಥಡ್ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ಈ ರೀತಿ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಇದನ್ನು ನಾವು ಕತ್ರಿಯಿಂದ ಇದನ್ನು ಒಂದು ಸಮವಾಗಿ ನೋಡಿ, ಒಂದು ಸಮವಾಗಿ ಇದನ್ನು ಕಟ್ ಮಾಡಿ ಇಟ್ಕೊಬಿಡ್ಬೇಕು. ನೋಡಿ, ಇಷ್ಟು ಕಟ್ ಮಾಡಿಬಿಟ್ರೆ ಇದನ್ನು ಸೈಡ್ಗೆ ಹಾಕ್ಬಿಟ್ಟು ಇದಕ್ಕೆ ನಾನು ಮೊದಲು ಸೂಜಿಯಲ್ಲಿ ಜರಿ ಥ್ರೆಡನ್ನು ತಗೊಂಡು ಯಾವ ರೀತಿ ನಾನು ಅದನ್ನು ಲಾಕ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈಗಾಗಲೇ. ಈಗ ಇದರಿಂದ ನಾನು ಇನ್ನೊಂದು ರೀತಿ ನೋಡಿ, ಅದ ಹಿಂಸೆ ಅನಿಸೋರಿಗೆ ಈ ರೀತಿ ಮಾಡ್ಕೋಬೋದು. ನೋಡಿ, ಇದನ್ನು ನೀಟಾಗಿ ಒಂದು ಸಮ ಕಟ್ ಮಾಡಿಕೊಂಡೆ. ಈಗ ಒಂದು ಕಾಟನ್ ಥ್ರೆಡನ್ನು ತಗೊಂಡಿದ್ದೀನಿ. ಈ ಕಾಟನ್ ಥ್ರೆಡ್ಡಿಂದ ಇದನ್ನು ಫಸ್ಟು ಒಂದು 2-3 ಸುತ್ತು ಸುತ್ತಿ ಲಾಕ್ ಮಾಡ್ಕೋಬೇಕು. ಇವೆಲ್ಲನೂ ನೀವು ಟೈಲರಿಂಗ್ ಬರಲೇಬೇಕು ಅಂತಿಲ್ಲ, ಆದ್ರೂ ಇದನ್ನು ರೆಡಿ ಮಾಡ್ಕೊಬೋದು. ನೋಡಿ, ಈ ರೀತಿ ಕಟ್ಕೋಬೇಕು. ಕಟ್ಕೊಂಡು ನಾವು ಈ ರೀತಿ 2 ಸತಿ ಇದನ್ನು ಲಾಕ್ ಮಾಡ್ಕೊಂಬಿಡೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೋಡಿ, ಇದನ್ನು ಕಟ್ ಮಾಡಿದ್ದಾಯಿತು. ಕಟ್ ಮಾಡಿ ಇದು ಎಕ್ಸ್ಟ್ರಾ ದಾರ ಏನಿದೆಯಲ್ಲ, ಈ ದಾರನ ತೆಗೆದು ಬಿಡಬೇಕು. ಈ ತೆಗೆದಾದ ನಂತರ ನಾವು ಲಾಸ್ಟ್ ಫಿನಿಶಿಂಗ್ ಏನು ಕೊಡಬೇಕಂತಂದರೆ ನೋಡಿ, ಜರಿ ಥ್ರೆಡ್ಡಲ್ಲಿ ಈಗ ನೋಡಿ ಈಗ ಈ ದಾರ ಥ್ರೆಡ್ಡಿಂದ ಇದನ್ನು ಈ ರೀತಿ ಸುತ್ಕೋಬೇಕು. ನೋಡಿ, ಕಾಣಿಸ್ತಿದೆಯಾ? ಈ ರೀತಿ ನಾವೇನು ಕಾಟನ್ ಥ್ರೆಡ್ಡನ್ನು ಸುತ್ತಿದ್ವಿ, ಆ ಕಾಟನ್ ಥ್ರೆಡ್ ಎಲ್ಲ ಮುಚ್ಕೊಂಡ್ಬಿಡುತ್ತೆ. ಈ ರೀತಿ ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ಈಗ ನೋಡಿ, ನಿಮಗೆ ಎಷ್ಟು ನೀಟಾಗಿ ಬಂತು ಮತ್ತು ಫುಲ್ ಫಿಟ್ ಆಯಿತು. ಇದು ಯಾವುದೇ ಕಾರಣಕ್ಕೂ ಬಿಚ್ಚೋಗಿಬಿಡಲ್ಲ, ತುಂಬಾ ಚೆನ್ನಾಗಿ ಇರುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಈಗ ಕಟ್ ಮಾಡ್ಕೊಂಬಿಡೋಣ. ಇಷ್ಟನ್ನು ನೀವು ಕಲ್ತ್ಕೊಂಡ್ರೆ ಅಂದರೆ ನಿಮಗೆ ಏನಂತೀವಿ, ಈ ಬೇಬಿ ಕುಚ್ಚು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇದನ್ನು ಒಂದು ಸಮವಾಗಿ ತೆಗೆದುಬಿಡಬೇಕು.
ನೋಡಿದ್ರಲ್ಲ, ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ಈ ಪಕ್ಕದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಇಂಚು ನೀವು ಅಂದಾಜು ಮೇಲೂ ಅದನ್ನು ಹಾಕೋಬೋದು. ನೋಡಿ, ಇಷ್ಟಕ್ಕೆ ಗ್ಯಾಪ್ ಕೊಟ್ಕೊಂಡು ಇಲ್ಲಿ ಇನ್ನೊಂದು ಹೋಲನ್ನು ಹಾಕ್ಕೊಳ್ಳೋದು. ನೀವು ಎಷ್ಟು ಎಳೆ ದಾರ ತಗೋತೀರಾ ಅನ್ನೋದ್ರ ಮೇಲೆ ನೀವು, ಇಲ್ಲಾಂದರೆ ನೋಡಿ ಈ ಹಾರಿ ನೀಡಲಿಂದನೂ ಹಾಕ್ಕೋಬೋದು. ಇದು ದಪ್ಪ ಇರೋದ್ರಿಂದ ಸೈಜು ನಾನು ಇದನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಬಿಟ್ರೆ ಹೋಲ್ ಅಗಲ ಆಗುತ್ತೆ. ಈ ಹೋಲ್ ಅಗಲ ಆದ ನಂತರ ನೋಡಿ, ಈ ಒಳಗಡೆಯಿಂದ ಕಾಣಿಸ್ತಿದೆಯಾ, ಒಳಗಡೆಯಿಂದ ಈ ಹೋಲ್ ಒಳಗಡೆಗೆ ಇದನ್ನು ನಾವು ಗಟ್ಟಿ ಮಾಡಿರ್ತೀವಿ ನೋಡಿ, ಮುಂದೆ ಫ್ಯಾಬ್ರಿಕ್ ಗ್ಲೂ ಹಾಕಿ, ಅದು ಸೇಮ್ ಸೂಜಿ ರೀತಿಯೇ ಇರುತ್ತೆ. ನಮಗೆ ದಾರನೇ ಎಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇದನ್ನು ನೋಡಿ ಈ ರೀತಿ ಮೇಲ್ಗಡೆಯಿಂದ ಹಾಕಬಾರ್ದು, ಕೆಳಗಡೆಯಿಂದನೇ ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಒಂದೇ ಸಮವಾಗಿ ಬರಬೇಕು, ಒಂದೇ ಲೆಂತಲ್ಲಿ ಬರಬೇಕು. ಅದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು. ನೋಡಿ, ಈಗ ಇಷ್ಟಕ್ಕೆ ನಾವೇನು ಮಾಡಬೇಕು, ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು 3 ಸತಿ ಹಾಕ್ಬಿಟ್ಟು ನೋಡಿ, ಈ ರೀತಿ 3 ಸತಿ ಹಾಕೋತೀನಿ. 3 ಸತಿ ಹಾಕ್ಬಿಟ್ಟು ನಾನು ಕಾಟನ್ ಥ್ರೆಡ್ಡಿಂದ ಇದನ್ನು ಲಾಕ್ ಮಾಡ್ಕೋತೀನಿ. ಇದರಿಂದ ಲಾಕ್ ಮಾಡೋದ್ರಿಂದ ನಾವು ಅದು ಫುಲ್ಲು ಫಿಟ್ಟಾಗಿ ಕೂರುತ್ತೆ, ಸ್ಟಿಫಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ನಾವು ಈ ರೀತಿ ಲಾಕ್ ಮಾಡ್ಕೊಳ್ಳುವಂಥದ್ದು. ಇದು 2ನೇ ಮೆಥಡು. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡನ್ನು ಫಾಲೋ ಮಾಡ್ಕೋಬೋದು. ಇದೇ ಮೆಥಡಲ್ಲೇ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಫಾಲೋ ಮಾಡಿದ್ರೆ ಆಯಿತು. ಅದು ಕೆಲಸ ಏನು ನಾವು ಮಾಡ್ತೀವಲ್ಲ ಆ ಕೆಲಸ ನೀಟಾಗಿರಬೇಕಷ್ಟೆ. ಈಗ ನಾನು ಜರಿ ಥ್ರೆಡ್ಡನ್ನು ತಗೊಂಡು ಇದನ್ನು ಲಾಕ್ ಮಾಡ್ಕೋತೀನಿ. ಇಷ್ಟು ಕೆಲಸಕ್ಕೆ ನೀವು ಹೊರಗಡೆ ಕೊಟ್ಟರೆ ಮಿನಿಮಮ್ ಅಂದ್ರೂ 250ರಿಂದ 300 ರೂಪಾಯಿ. ಇಷ್ಟು ಕೆಲಸಕ್ಕೆ ನಾವು 300 ರೂಪಾಯಿನ ಚಾರ್ಜ್ ಮಾಡ್ತೀವಿ. ನೀವು ಹೊರಗಡೆ ಪ್ಲೇಸ್ ಡಿಫೆನ್ಸು ಹೆಚ್ಚು ಕಡಿಮೆನೂ ಆಗ್ಬೋದು. ಕೆಲವರು 200 ರೂಪಾಯಿಗೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅವರವರ ಕೆಲಸದ ಫಿನಿಶಿಂಗ್ ಹೇಗಿರುತ್ತಲ್ಲ ಆ ಫಿನಿಶಿಂಗ್ ಮೇಲೆ ಇದು ಹೋಗುತ್ತೆ. ಹಂಗಾಗಿ ಇಷ್ಟು ಕೆಲಸನ ನೀವು ಟೈಲರಿಂಗ್ ಬರಲ್ಲ ಅನ್ನುವಂಥವ್ರು ಕೂಡ ಇದನ್ನು ನೀವು ಮಾಡ್ಕೋಬೋದು. ಹಂಗಾಗಿ ನೀವು ಇದನ್ನು ನೋಡಿ ಕಲಿತ್ಕೊಂಡು ಟ್ರೈ ಮಾಡಿ. ನಿಮ್ಮ ಸ್ಯಾರಿಗಳಿಗೆ ಒಂದು ಸತಿ ಟ್ರೈ ಮಾಡಿದ್ರೆ ನೀವು ಬೇರೆಯವ್ರಿಗೂ ಸುಧಾ ಹಾಕ್ಕೊಡ್ಬೋದು. ನಿಮಗೆ ಟೈಲರಿಂಗ್ ಬರಲೇಬೇಕು ಅಂತ ಏನೂ ಇಲ್ಲ. ಇಷ್ಟು ಕೆಲಸಕ್ಕೆ ನೀವು ಇದರಿಂದನೂ ಹಣ ಸಂಪಾದನೆಯನ್ನು ಮಾಡ್ಬೋದು. ಈ ಎಕ್ಸ್ಟ್ರಾ ಬಂದಿರುವಂಥ ಜರಿ ಥ್ರೆಡನ್ನು ಕಟ್ ಮಾಡಿಬಿಡೋದು. ನೋಡಿ, ಇಷ್ಟು. ಈಗ ಇದಾದ ನಂತರ ಇದೇ ರೀತಿ ಇನ್ನೊಂದು ಈ ಕಲರಲ್ಲಿ ಹಾಕ್ಬಿಟ್ಟು ನಾನು ಮೂರಕ್ಕೂ ಒಂದು ಸತಿ ಕಲರನ್ನು ಚೇಂಜ್ ಮಾಡ್ತೀನಿ. 3 ಕಾಂಟ್ರಾಸ್ಟ್ ಕಲರ್ ಇರೋದ್ರಿಂದ ಇದು ನೋಡಿ, ಡಿಸ್ಟೆಂಪರ್ ಕಲರು, ಗೋಲ್ಡು ಮತ್ತು ರಾಯಲ್ ಬ್ಲೂ ಇರೋದ್ರಿಂದ ಇದಿಷ್ಟನ್ನು ಹಾಕಿ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಹೇಗೆ ಬಂದಿದೆ ಅಂತ. ಹಾಗಿದ್ರೆ ಮುಂದುವರ್ಸೋಣ ಬನ್ನಿ. ಫೈನಲಿ ಔಟ್ಲುಕ್ ಈ ರೀತಿ ಇದೆ ನೋಡಿ, ಈ ರೀತಿ ಬರುತ್ತೆ. 3 ಕಾಂಟ್ರಾಸ್ಟ್ ಕಲರಲ್ಲಿ ನಾನು 3 ಕುಚ್ಚುಗಳನ್ನು ಹಾಕಿದ್ದೀನಿ. ಇದಕ್ಕೆ ನಾನು 150 ದಾರನ ತಗೊಂಡಿರುವಂಥದ್ದು. ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗಿದ್ರೆ ಈ ವಿಡಿಯೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.